ನಮಸ್ತೆ ಸ್ನೇಹಿತರೆ, ನಾವೀಗ ನಮ್ಮ ತಂಡದವರೆಲ್ಲರೂ ಸೇರಿ ನಾವು ತುಂಬ ಒದ್ದಾಡ್ತಾ ಇದ್ದೀವಿ ಆಂಬ್ಯುಲೆನ್ಸ್ ಬೇಕಂತೇಳಿ. ಯಾಕಂತ ಹೇಳಿದ್ರೆ ನಾವು ತುಂಬ ಒಂದು 500ಕ್ಕಷ್ಟು ಮೃತದೇಹವನ್ನು ನಾವು ತೆಗೆದುಕೊಟ್ಟಿದ್ದೀವಿ, ಎಲ್ಲರ ಮನೆಯವರಿಗೆ ಮುಗಿಸಿದ್ದೀವಿ. ಯಾಕಂತ ಹೇಳಿದ್ರೆ ಈಗ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ನೀವೆಲ್ಲರೂ ಸೇರಿ ನಮ್ಮನ್ನು ಸಹಕರಿಸಿ ಒಂದು ಆಂಬ್ಯುಲೆನ್ಸಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ನಾವೆಲ್ಲರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಸ್ನೇಹಿತರೆ ನಮಸ್ತೆ. ಮುಳುಗುತಜ್ಞ ದಿನೇಶ್ ಕಾರ್ವಿ ನಮ್ಮ ಜೊತೆಲಿದ್ದಾರೆ. ಬಹುಶಃ ಕಳೆದ 24 ವರ್ಷಗಳಿಂದ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತ ನಮ್ಮೂರಿನ ಕಡಲ ಭಾರ್ಗವ ಜೀವರಕ್ಷಕ ಆಪತ್ ಬಾಂಧವರಾಗಿರ್ತಕ್ಕಂಥ ದಿನೇಶ್ ಕಾರ್ವಿ ಇದುವರೆಗೂ 500ಕ್ಕೂ ಅಧಿಕ ಮೃತದೇಹಗಳನ್ನ ನೀರಿನಿಂದ ಮೇಲೆ ತಂದಂತ ಇವರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹಗಲು ಎನ್ನದವರಿಗೆ ಈ ಒಂದು ಜೀವರಕ್ಷಣೆ ಕರೆಗಳು ಬರ್ತದೆ. 24 ವರ್ಷಗಳಿಂದ ತನ್ನ ಸ್ವಂತ ಖರ್ಚಿನಿಂದ ಬಹುಶಃ ಅಲ್ಲಿ ಹೋದಾಗ ಅದೆಷ್ಟು ಕೆಲವೊಬ್ಬರು ದಾನಿಗಳು ಕೊಟ್ಟಂತ ಅಷ್ಟೋ ಇಷ್ಟು ಹಣದಿಂದ ಇಷ್ಟರ ತನಕ ಕೂಡ ಆ ಜೀವರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ದಿನೇಶ್ ಕಾರ್ವಿ ಅವರಿಗೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ತುರ್ತು ವಾಹನ ಬೇಕಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆಯ ದಿನ ನಮ್ಮ ಭಟ್ಕಳದ ಶಿರಾಲಿಯಲ್ಲಿ ಒಂದು ಘಟನೆ ಆಯಿತು. ಕಪ್ಪೆ ಚಿಪ್ಪು ತರಲು ಹೋಗಿರ್ತಕ್ಕಂಥ 11 ಜನ ಮೀನುಗಾರರು ಅಲ್ಲಿ ಕಪ್ಪೆ ಚಿಪ್ಪು ತರುವಂತ ಮೀನುಗಾರರು ನೀರು ಪಾಲಾಗ್ತಾರೆ. ಆ ಒಂದು ಸನ್ನಿವೇಶವನ್ನ ಮನೆಯಲ್ಲೇ ಕುಳಿತುಕೊಂಡು ಟಿವಿಯಲ್ಲಿ ನೋಡ್ತಿರುವಂತ ನ್ಯೂಸ್ ನಲ್ಲಿ ದಿನೇಶ್ ಕಾರ್ವಿ ಅವರು ಆ ಒಂದು ಚಾನೆಲ್ ನಲ್ಲಿ ನೋಡ್ತಾರೆ. 11 ಜನ ವ್ಯಕ್ತಿಗಳು ನೀರಿನಲ್ಲಿ ನೀರು ಪಾಲಾಗಿದ್ದಾರೆ. ಆದರೆ ಇಲ್ಲಿ ಯಾವುದೇ ಒಂದು ಮುಳುಗು ತಜ್ಞರು ಬರಲಿಲ್ಲ ಎನ್ನುವಂತ ಮೆಸೇಜ್ ಅನ್ನ ಕಂಡಾಗ ಬಹುಶಃ ದಿನೇಶ್ ಕಾರ್ವಿ ತಡ ಮಾಡದೆ ಅಲ್ಲಿಗೆ ಹೋಗುವುದಕ್ಕೆ ತರಾತುರಿಯಲ್ಲಿ ವಾಹನವನ್ನ ರೆಡಿ ಮಾಡ್ತಾರೆ. ಬಹುಶಃ ವಾಹನ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಆದ್ರೆ ಅಲ್ಲಿ ಹೋಗುವ ತನಕ ಈ ಬೈಂದೂರಿನಲ್ಲಿ ಹೋಗುವಂತ ವೇಳೆಯಲ್ಲಿ ಗಾಡಿಗೆ ಡೀಸೆಲ್ ಅನ್ನು ಹಾಕುವಂತ ಭ್ರಮೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಡೀಸೆಲ್ ಅನ್ನು ಹಾಕುವುದಕ್ಕೂ ಕೂಡ ದಿನೇಶ್ ಕಾರ್ವಿ ಅವರಿಗೆ ಹಣ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಅನ್ಸೀಸನ್ ಆಗಿರ್ತದೆ. ಇದುವರೆಗೂ ಕೂಡ ಯಾರಲ್ಲಿಯೂ ಕೂಡ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಮುಳುಗು ತಜ್ಞನಿಗೆ ಇಂತಹ ಪರಿಸ್ಥಿತಿ ಬರುವಂತದ್ದು ನಿಜವಾಗ್ಲೂ ಕೂಡ ಅದನ್ನ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಘಾಸವಾಗ್ತದೆ. ಅದಕ್ಕಾಗಿ ಇಂತಹ ಸನ್ನಿವೇಶಗಳು ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಸ್ವತಃ ತನಗಾಗಿ ಅಲ್ಲದೆ ಸಮಾಜ ಸೇವೆಗಾಗಿ, ಮುಂದಿನ ಜೀವರಕ್ಷಣೆಗಾಗಿ ತನಗೊಂದು ತುರ್ತು ವಾಹನ ಬೇಕು ಅನ್ನೋದಾಗಿ ಅವರ ಕೋರಿಕೆ ಇದೆ. ಬಹುಶಃ ದಿನೇಶ್ ಕಾರ್ವಿ ಅವರ ಕನಸಿನ ಕೂಸು ಅಂತ ಹೇಳಿದ್ರೆ ಅದು ತುರ್ತು ವಾಹನ. ಅದಕ್ಕಾಗಿ ನಾವು ಅವರ ತಂಡದ ಸದಸ್ಯರಾಗಿ ಕೇಳಿಕೊಳ್ಳುವುದಿಷ್ಟೇ, ಮುಳುಗುತಜ್ಞ ದಿನೇಶ್ ಕಾರ್ವಿ ಅವರಿಗೆ ಮುಂದಿನ ಜೀವರಕ್ಷಣೆಗಾಗಿ ಒಂದು ತುರ್ತು ವಾಹನವನ್ನ ತಂದುಕೊಡುವುದಕ್ಕೆ ದಾನಿಗಳಾದ ತಾವೆಲ್ಲರೂ ಕೂಡ ಸಹಕರಿಸಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮದು ಕೂಡ, ನಮ್ಮ ತಂಡದಿಂದಲೂ ಕೂಡ ತಪ್ಪಾಗಿರ್ಬಹುದು. ನಾವು ಇದುವರೆಗೂ ಕೂಡ ಎಲ್ಲೂ ಮನವಿಯನ್ನ ತುರ್ತು ವಾಹನಕ್ಕೆ ಮಾಡಿಕೊಂಡಿಲ್ಲ. ಆದ್ರೆ ನಾವು ಕೇಳಿಕೊಳ್ಳುವುದು ಒಂದೇ, ದಾನಿಗಳು ಮನಸ್ಸು ಮಾಡಿದ್ರೆ ಮುಂದಿನ ಜೀವರಕ್ಷಣೆ ಒಂದು ತುರ್ತು ವಾಹನವನ್ನು ತಂದು ಕೊಡುವುದು ದೊಡ್ಡ ವಿಚಾರವೇನಲ್ಲ. ಅದಕ್ಕಾಗಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಕರೆಗಳು ಬರುವಂತದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಹೊರ ಜಿಲ್ಲೆಯಿಂದಲೂ ಕೂಡ ಮೃತದೇಹದ ಹುಡುಕಾಟಕ್ಕಾಗಿ ದಿನೇಶ್ ಕಾರ್ವಿ ಕರೆ ಬರ್ತದೆ. ಅದು ರಾತ್ರಿ ವೇಳೆಯಲ್ಲಿ ಅತಿ ಹೆಚ್ಚಾಗಿ ಬರ್ತದೆ. ಅಂತ ಸಂದರ್ಭದಲ್ಲಿ ಒಂದು ವಾಹನವನ್ನ ತಯಾರು ಮಾಡಿಕೊಂಡು ತಮ್ಮ ತಂಡವನ್ನ ಕಟ್ಟಿಕೊಂಡು ಹೋಗುವಂತದ್ದು ಅದು ಹರಸಾಹಸ ಇದ್ದಾಗ ಆಗ್ತದೆ. ಅದೆಷ್ಟೋ ದಿನಗಳಲ್ಲಿ ದಿನೇಶ್ ಕಾರ್ವಿ ಹೇಳಿಕೊಳ್ತಾರೆ, ತುರ್ತು ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮ ತಂಡವನ್ನು ಕಟ್ಟಿಕೊಂಡು ಅಲ್ಲಿಗೆ ಹೋಗುವ ವೇಳೆಯಲ್ಲಿ ಕೆಲವೊಂದು ಜೀವಗಳು ನಮ್ಮ ಕೈಜಾರಿ ಹೋಗಿದ್ದು ಕೂಡ ಇದೆ. ಒಂದು ವೇಳೆ ನಮ್ಮಲ್ಲಿ ಒಂದು ತುರ್ತು ವಾಹನ ಸಿದ್ಧತೆಯಲ್ಲಿ ಇದ್ದಿದ್ರೆ ಖಂಡಿತವಾಗಿ ಕೂಡ ಕೆಲವೊಂದು ವ್ಯಕ್ತಿಯನ್ನ ಬದುಕಿಸುವಂತ ಅವಕಾಶ ನನಗಿತ್ತು ಎನ್ನುವಂತ ಆ ವಿಚಾರವನ್ನ ದಿನೇಶ್ ಕಾರ್ವಿ ಅವರು ನೋವಿನಿಂದ ನಮ್ಮಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂತ ಅವಕಾಶಗಳು ಬರಬಾರದು. ಬದುಕಿಸುವಂತ ಅವಕಾಶ ಇದ್ರೆ ದಿನೇಶ್ ಕಾರ್ವಿ ಟೀಮ್ ಯಾವತ್ತೂ ಕೂಡ ಸಿದ್ಧವಾಗಿದೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ದಾನಿಗಳು ನೀವು ಕೊಡುವಂತ ಪ್ರತಿಯೊಂದು ಹಣವು ಕೂಡ ಮುಂದಿನ ಜೀವರಕ್ಷಣೆಗಾಗಿ ಉಪಯೋಗ ಆಗ್ತದೆ ಎನ್ನುವಂತ ಮಾತನ್ನು ಹೇಳ್ತಾ ಒಂದು ತುರ್ತು ವಾಹನವನ್ನು ತಂದು ಕೊಡುವುದಕ್ಕೆ ತಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಸಹಕರಿಸಿಕೊಳ್ಬೇಕಾಗಿ ನಾವು ಟೀಮ್ನ ಎಲ್ಲ ಸದಸ್ಯರುಗಳ ಪರವಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ.